ಹಲೋ ಎವ್ರಿವನ್, ವೆಲ್ಕಮ್ ಟು ವಾಣಿಸ್ ಕೈ ರುಚಿ. ಇವತ್ತು ನಾನು ನಿಮಗೆ ತುಂಬ ರುಚಿಯಾಗಿರೋ ಹೆಲ್ತಿಯಾಗಿರೋ ಹೋಮ್ ಮೇಡ್ ಪಿಜ್ಜಾ ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ. ನಾನು ಮೊದಲಿಗೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಒಂದರಿಂದ ಒಂದು ಬೌಲ್ ತೊಗೊಂಡ್ರೆ 2 ಪಿಜ್ಜಾ ಆಗುತ್ತೆ. ಸೊ ಅದಕ್ಕೆ ಒಂದು ಬೌಲಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟನ್ನು ಸ್ವಲ್ಪ ಜರಡಿ ಇಟ್ಕೊಳ್ಳೋಣ. ಹಿಟ್ಟು ಸ್ಮೂತಾಗಿರಬೇಕು, ಯಾಕೆಂತಂದರೆ ಇಲ್ಲ ಗಂಟು ಇರುತ್ತಲ್ವ, ಈ ಥರ ಎಲ್ಲ ಹಾಕಿದರೆ ಪಿಜ್ಜಾ ಚೆನ್ನಾಗಿ ಬರೋದಿಲ್ಲ. ಸೊ ಒಂದು ಬೌಲಷ್ಟು ಮೈದಾ ತೊಗೊಂಡು ಜರಡಿ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ನಾನು ಶುಗರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಬೇಕಿಂಗ್ ಸೋಡಾ ಇಲ್ಲ ಅಂತಂದರೆ ಅಡುಗೆ ಸೋಡಾ ಕೂಡ ಯೂಸ್ ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕಿ ಈ ಥರ ನೀಟಾಗಿ ಚಪಾತಿ ಹಿಟ್ಟು ಥರ ನಾದ್ಕೊಂಬಿಟ್ಟು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಇಟ್ಕೊಳ್ಳೋಣ. ಒಂದು 20 ನಿಮಿಷ ನೆನೆಗೆ ಬಿಟ್ಬಿಟ್ಟು ಮತ್ತೆ ನಾನು ಕೈಗೆ ಎಣ್ಣೆ ಎಲ್ಲ ಸವರ್ಕೊಂಡು ಕ್ಲೀನಾಗಿ ನಾದ್ಕೊತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಪಿಜ್ಜಾ. ನೋಡ್ತಾ ಇರ್ಬೋದು, ನೀಟಾಗಿ ಎಣ್ಣೆ ಕೈಯಲ್ಲಿ ಸವರ್ಕೊಂಬಿಟ್ಟು, ಮೈದಾ ಅಲ್ವಾ ಕೈಗೆ ಅಂಟುತ್ತೆ, ಸೊ ಅದಕ್ಕೆ ಎಣ್ಣೆನ ಕೈಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನು 2 ಉಳ್ಳೆಗಳಾಗಿ ಮಾಡ್ಕೊತೀನಿ. 2 ಪಿಜ್ಜಾ ಬೇಕಲ್ವ, ಒಂದು ಬೌಲಲ್ಲಿ 2 ಪಿಜ್ಜಾ ಆಗುತ್ತೆ. ಒಂದು ಮಣೆಗೆ ನಾನು ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಬಿಟ್ಟು ಒಂದು ಉಳ್ಳೆ ತೊಗೊಂಬಿಟ್ಟು ಕೈಯಿಂದ ಸಹಾಯದಿಂದ ನಾನು ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಉಳ್ಳೆನ ಲತಗುಣಿ ಸಹಾಯದಿಂದ ಮಾಡ್ಕೋಬೇಡಿ, ಯಾಕಂದರೆ ಲತಗುಣಿಯಲ್ಲಿ ಮಾಡಿಕೊಂಡ್ರೆ ತಳ್ಳಗಾಗಿಬಿಡತ್ತೆ. ಕೈಯಿಂದ ಸಹಾಯದಿಂದ ಸ್ವಲ್ಪ ಈ ರೀತಿ ದಪ್ಪಾಗಿದ್ದರೆ ಸಾಕು. ಒಂದು ತಟ್ಟೆಯಲ್ಲಿ ಹಾಕಿಬಿಟ್ಟು ಈ ಥರ ಸ್ಪೂನಲ್ಲಿ ತೂತ ಎಲ್ಲ ಮಾಡ್ಕೊಳ್ಳೋಣ. ಮಾಡ್ಕೊಂಡಾದ್ಮೇಲೆ ನಾವು ಇವಾಗ ಪಿಜ್ಜಾ ಸಾಸ್ ಸಿಗುತ್ತಲ್ವ, ಸೊ ಅದನ್ನೆಲ್ಲ ತೊಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಪಿಜ್ಜಾ ಮೇಲೆಲ್ಲ ಹಾಕೋಕ್ಕೆ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಏನೇನು ತರಕಾರಿ ಇರುತ್ತೆ ಅದನ್ನೆಲ್ಲ ಹಾಕ್ಕೊಳ್ಳಿ. ಪಿಜ್ಜಾ ಸಾಸ್ನ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಪಿಜ್ಜಾ ಸಾಸು ಮತ್ತು ಟೊಮೊಟೊ ಸಾಸ್, ಕೆಚಪ್ ಕೂಡ ಇರುತ್ತಲ್ವ, ಸೊ 2 ಹಾಕ್ಬಿಟ್ಟು 2 ಮಿಕ್ಸ್ ಮಾಡಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಎಲ್ಲೂ ವೈಟಿಶ್ ಕಾಣಬಾರ್ದು. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಕಾರ್ನ್ ಕೂಡ ನಾನು ಬೇಯಿಸ್ಕೊಂಡಿದ್ದೆ ಮುಂಚೆನೇ. ಕಾರ್ನ್ ಕೂಡ ಹಾಕ್ತಾಯಿದ್ದೀನಿ. ಮೇಲ್ಗಡೆ ಸ್ವಲ್ಪ ಟೊಮೆಟೊನ ಹಾಕಿ ಮತ್ತು ಚೀಸ್ ಇರುತ್ತಲ್ವ, ಚೀಸ್ ಸ್ವಲ್ಪ ಮೇಲ್ಗಡೆ ಉದುರಿಸೋಣ. ಚೀಸು ಜಾಸ್ತಿ ಹಾಕಿದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಪಿಜ್ಜಾದಲ್ಲಿ. ಸೊ ಈ ಥರ ಹಾಕಿ ಆರಿಗನ್ನು ಮತ್ತು ಚಿಲ್ಲಿ ಫ್ಲೇಕ್ಸ್ ಕೂಡ ಉದುರಿಸ್ಬಿಟ್ಟು ಪ್ರೀ ಹೀಟ್ ಮಾಡೋಕ್ಕೆ ಇಟ್ಬಿಡೋಣ. ಮೊದಲು ಇದನ್ನು ನಾನು ಇವಾಗ ಒಂದು ಪ್ಯಾನ್ನ ಇಟ್ಟಿದ್ದೆ, ಸ್ವಲ್ಪ ಸ್ಟ್ಯಾಂಡ್ ಇಟ್ಬಿಟ್ಟು ಅದು ಹೀಟ್ ಆಗಿತ್ತು. ಇವಾಗ ರೆಡಿ ಮಾಡ್ಕೊಂಡಿರೋ ಪಿಜ್ಜಾನ ಒಂದು 15ರಿಂದ 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಪ್ರೀ ಹೀಟಲ್ಲಿ ಜೋರಾಗಿ ಇಟ್ಕೊಂಡಿದ್ದಲ್ಲ, ಸೊ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೀಸೆಲ್ಲ ಈ ಥರ ಸ್ಪ್ರೆಡ್ ಆಗಿದೆಯಲ್ವ, ಗೊತ್ತಾಗುತ್ತೆ ಬೆಂದಿದೆಯೋ ಅಲ್ವ ಅಂತ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಪಿಜ್ಜಾ. ಕ್ಲೀನಾಗಿ ಒಂದು ಸ್ಪೂನ್ ಸಹಾಯದಿಂದ ನೋಡ್ಕೊಳ್ಳಿ, ಬೆಂದಿದೆಯೋ ಇಲ್ವೋ ಅಂತ. ನೋಡಿ, ಬೆಂದಿದೆ ಪಿಜ್ಜಾ, ನೋಡ್ತಾ ಇರ್ಬೋದು. ಅಲ್ಲಿ ಚೀಸೆಲ್ಲ ಮೆಲ್ಟ್ ಆಗಿದೆಯಲ್ವ, ಸೊ ಗೊತ್ತಾಗುತ್ತೆ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಕಟರಿಂದ ಪಿಜ್ಜಾನ ಕಟ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಮನೆಯಲ್ಲೇ ಮಾಡಿಕೊಂಡ್ರೆ ಹೆಲ್ತಿ ಕೂಡ ಇರುತ್ತೆ. ನಿಮಗೆ ಮೈದಾ ತಿನ್ನಲ್ಲ ಅಂತಂದರೆ ಗೋಧಿ ಹಿಟ್ಟಿಂದನೂ ಸೇಮ್ ಪ್ರೊಸೀಜರ್ನ ಯೂಸ್ ಮಾಡ್ಬೋದು. ತುಂಬ ರುಚಿಯಾಗಿ ಬಂದಿತ್ತು ಪಿಜ್ಜಾ. ಮಕ್ಕಳಿಗೂ ಹೆಲ್ತಿ ಮನೆಯಿಂದ ಮಾಡಿಕೊಟ್ರೆ ಅಲ್ವಾ, ಸೊ ಅದಕ್ಕೆ ನಾನು ಮನೆಯಲ್ಲೇ ಪಿಜ್ಜಾ ಎಲ್ಲ ರೆಡಿ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ಬಾಯಲ್ಲಿ ಎಷ್ಟು ನೀರು ಬರುತ್ತೆ, ಎಷ್ಟು ಚೆನ್ನಾಗಿ ಬಂದಿತ್ತು ಪಿಜ್ಜಾ. ನೀವೊಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.